ವಿ ಲೆಗಸಿ ಅಂತ ಇಲ್ಲೇ ಹೊಸಕರಹಳ್ಳಿ ಹತ್ರ ಇದೆ ಇದು. ಇಲ್ಲಿ ಕಮ್ಮಿ ಅಂದ್ರೂ ದಿನಕ್ಕೆ 24 ಲಕ್ಷ ಅಂತೆ ಚಿನ್ನ. ನೋಡ್ರಪ್ಪ, ಯಾರು ಇವ್ರಲ್ಲ? ಯಾವ ಮದ್ವೆಗೆ ಹೋದ್ರು ಇವ್ರುಗಳೆಲ್ಲ ಕವರ್ ಮಾಡೋದು. ನಮ್ ಹುಡುಗರೆಲ್ಲ ಸಿಗ್ತಾರಲ್ಲ, ಅದೇ ಖುಷಿ ನನಗೆ. ಎಲ್ಲ ನಮ್ ಹುಡುಗರೇ, ಎಲ್ಲೋದ್ರು ನಮ್ ಹುಡುಗರದೇ ಅದೇ ಖುಷಿ. ಬರ್ಲ ಮಕ್ಕ ತೋರ್ಸ್ಲಾ? ನೋಡಿ, ಇದೇನ್ ಪಾನ್ ಬಿಡ ಹಾಕದ ಏನಿದು? ಕೊಲ್ತಾಳಲ್ಲಪ್ಪ. ಎಲ್ಲೇ ಗಂಡ ಬ್ರೇಕಪ್ ಆಗಿದೆ. ಅಯ್ಯೋ ದುರ್ವಿಧಿಯೇ, ಕಥೆ ಮುಗಿಯಿತೆ. ಬನ್ನಿ, ಪ್ರಶಾಂತನ ಮದುವೆ ವ್ಲಾಗ್ ಶುರು ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಹೊಸ ದಿನ, ಹೊಸ ವ್ಲಾಗ್. ಇವತ್ತು ಬಹಳ ನಿರೀಕ್ಷೆ ಇರುವಂತ ವ್ಲಾಗ್ ಇದು. ನಮ್ ಹುಡುಗ ಆಗದೆ ಆಗ್ತಾವನಿ ಅನ್ನೋ ಹೇಳ್ತಾರಲ್ಲ, ಆ ತರ. ಇನ್ನೊಂದು ಗಾದೆ ಇದೆ ಗೊತ್ತಾ, ಹುಚ್ಚು ಬಿಡಿಯೋರ್ಗು ಮದ್ವೆ ಆಗಲ್ಲ, ಮದ್ವೆ ಆಗೋರ್ಗು ಹುಚ್ಚು ಬಿಡಲ್ಲ ಅಂತ. ಸೊ ಆ ತರ ಅಂತೂ ಇಂತೂ ನಮ್ ಹುಡುಗ ಮದ್ವೆ ಆಗ್ತಾವನೆ. ಯಾರ ಮದ್ವೆ, ಏನ್ ಮದ್ವೆ ತಮ್ಮಲ್ಲಿ ನೋಡಿರ್ತೀರಾ. ಸೊ ಬನ್ನಿ, ಪ್ರಶಾಂತನ ಮದುವೆ ವ್ಲಾಗ್ ಶುರು ಮಾಡೋಣ. ನಮ್ಮ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. AKA ಪ್ರಶಾಂತ್. ಅದೇನೋ AKA ಅದೇನೋ ನಂಗೆ ಅದು ಕಾನ್ಸೆಪ್ಟೇ ಅರ್ಥ ಆಗಲ್ಲ. ನನ್ನ ಮಗ ಯಾವಾಗಲೂ ಹಂಗೆ ಅಂತ ಇರ್ತಾನೆ. ಸೊ ಅವನು ಮದುವೆ ಆಗ್ತಾ ಇದೆ. ಮೊನ್ನೆ ಎಲ್ಲ ಬಂದು ಬರೇಬೇಕು ಅಂತ ಅವ್ನ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲೇ ಕಾರಲ್ಲೇ ಇರಬೇಕು. ಏನ್ ಚೆನ್ನಾಗಿದೆ ಅಂದ್ರೆ, ದೇವ್ರೆ, ಸೇಟು ಮದ್ವೆಲಿ ಮಾಡಿಸ್ತಾರೆ ಗೊತ್ತು, ಇಷ್ಟಿಷ್ಟೋಗ್ಲ ಕಾರ್ಡು ಆ ತರ ಮಾಡಿಸಿಯಾನೆ. ರೀಸೆಂಟ್ ಆಗಿ ಅವ್ರ ತಂಗಿ ಮದುವೆ ಮಾಡಿದ್ದ. ಅದನ್ನು ಭಯಂಕರ ವಿಜೃಂಭಣೆಯಿಂದ ನಡೆದಿತ್ತು. ಈಗ ಅವನು ಮದುವೆ ಆಗ್ತಾನೆ. ಅವನು ಸಿಕ್ಕಾವಡೆನೆ ಮಜ್ವಾಗಿ ವೆರಿ ಗ್ರ್ಯಾಂಡ್ ಆಗಿ ಆಗ್ತಾನೆ. ಅವ್ನು ಗ್ರ್ಯಾಂಡ್ ಆಗಿ ಆಗ್ತಾನೆ. ನಾವು ಸಿಂಪಲ್ ಆಗಿ ಹೋಗ್ತಾ ಇದ್ದೀವಿ ನೆಮ್ಮದಿಯಾಗಿ. ಯಾಕೆಂದ್ರೆ ಶೂಟಿಂಗ್ ಅಲ್ಲಿ 3 ಹೊತ್ತು ಬ್ಲೇಸರು ಅದು ಇದು ಹಾಕೊಳ್ಳೋದು ಇದ್ದೇ ಇದೆ. ಅದಕ್ಕೆ ಇವತ್ತವೆಲ್ಲ ಏನು ಬೇಡ, ಸಿಂಪಲ್ ಆಗಿ ಹೋಗೋಣ ಅಂತ. ಬಟ್ ನನ್ನ ಹೆಂಡತಿ ಸಿಕ್ಕಾಪಡೆ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಗುರು ತೋರಿಸ್ಲಾ ಅವಳ? ನೋಡಿ, ಇದು ನನ್ನ ಹೆಂಡತಿ. ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ತುಂಬಾ ದಿನ ಆಗೋಯ್ತು ನಾನು ನನ್ನ ಗಂಡ ಒಟ್ಟಿಗೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ಗೆ ವ್ಲಾಗ್ ಮಾಡಿ. ಸೊ ಬಂದಿಲ್ವಾ ನೀನು? ಬಂದಿಲ್ಲ. ನೀವು ತುಂಬಾ ದಿನ ಆಯ್ತಾ? ತುಂಬಾ ದಿನ ಆಗೋಯ್ತು. ನಮ್ಮ ಯಜಮಾನ್ರ ಕಡೆಯಿಂದ ನಿಮ್ಗೂ ಚೆನ್ನಾಗಿ ಕಾಣಿಸ್ತೀನಿ. ಅಫ್ಕೋರ್ಸ್ ಪ್ರಶಾಂತ್ ಮದ್ವೆಗೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ರೆಡ್ ಅಲ್ಲಿ ರೆಡಿ ಆಗಿದ್ದೀನಿ. ರೆಡ್ ಕಲರ್ ಸೀರೆ ಉಟ್ಕೊಂಡು, ಬಿಂದಿ ಎಲ್ಲ ಇಟ್ಕೊಂಡು, ತರ ಸಾಂಪ್ರದಾಯಿಕವಾಗಿ ಸೀರೆನ ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ ಸೀರೆಯಲ್ಲಿ ರೆಡಿ ಆಗಿದ್ದೀನಿ. ಸೀರೆ ಒಂಥರ ಕಂಫರ್ಟೇಬಲ್, ಟ್ರೆಡಿಷನಲ್ ವೇರ್. ಯಾವತ್ತೇ ಇದ್ರು, ಏನೇ ಫಂಕ್ಷನ್ಸ್ ಇದ್ರು ಸಕದಾಗ ಕಾಣುತ್ತೆ. ಅದಕ್ಕೆ ನಾನು ಬಂಗಾರಿ ಇನ್ನೊಂದು ಮಾತು ಹೇಳ. ಇಟ್ ಇಸ್ ನಾಟ್ ಜಸ್ಟ್ ಅ ಮ್ಯಾಟರ್ ಆಫ್ ಟ್ರೆಡಿಷನ್. ನೀನು ಹೇಗಿದ್ರು ಅದ್ಭುತವಾಗಿ ಮುಗ್ಧ ಕಂಠ. ಯಾಕೆಂದ್ರೆ ದೇವ್ರು ನಿನಗೆ ಸಾಕುವಷ್ಟು ಅಂದ ಚಂದ ಕೊಟ್ಟಿಯಾನೆ. ಹೌದಾ? ಸಾಕು ಅನ್ನೋಷ್ಟು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೀರೆ ಉಟ್ಕೊಂಡ್ರು ಚೆನ್ನಾಗಿ ಕಾಣ್ತೀಯ, ನೈಟಿ ಹಾಕೊಂಡ್ರು ಚೆನ್ನಾಗಿ ಕಾಣ್ತೀಯ. ಕಾಮೆಂಟ್ ಮಾಡಿ ಗೈಸ್, ಕಾಮೆಂಟ್ ಮಾಡಿ. ಇವಾಗ್ಲೂ ಆತರ ನನ್ನ ಹೆಂಡತಿ ಎಷ್ಟು ಮುದ್ದಾಗಿದ್ದಾಳಲ್ವಾ. ನೀನ್ ನಂಬಲ್ಲ ಚಿನ್ನ, ನನಗೆ ಎಲ್ಲೇ ಹೋದ್ರು ಫಸ್ಟ್ ಹೇಳದೆ ಯಶಸ್ವಿನಿ ದೇಶಪಾಂಡೆ ಅವ್ರನ್ನ ಕೇಳಿದೆ ಅಂತ ಹೇಳಿ ಅಂತಾರೆ. ಆಮೇಲೆ ಸರ್ ನಿಮ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ ಸರ್ ಅಂತಾರೆ. ಆಯ್ತಪ್ಪ ಅಂತ ಅಂತೀನಿ ನಾನು. ಎಲ್ಲರೂ ಹಾಗಾಗಿ ಎಲ್ಲರಂತಲ್ಲ ನನ್ನ ಹೆಂಡತಿ. ನೀನ ನನ್ನ ಅದೃಷ್ಟ, ಅವಳು ಸಿಕ್ಕಾವಳು. ಸದ್ಯಕ್ಕೆ ಈ ಪ್ರಶಾಂತಂಗೂ ಹಂಗೆ ಅದೃಷ್ಟ ಅಂತ ಬಡಿ ಮಗ. ಒಳ್ಳೆ ಹುಡುಗಿ ಸಿಕ್ಬಿಟ್ಟಾಳೆ. ಅಂಜಲಿ ತಾನೇ ಅವಳ ಹೆಸರು? ಕೃತಿಕಾ. ಅಯ್ಯೋ ದೇವ್ರೆ, ಅಂಜಲಿ ಯಾರು ಮತ್ತೆ? ನನಗೆ ಗೊತ್ತು, ನೀನೇ ಹೇಳ್ಬೇಕು ಅಂಜಲಿ. ಕೃತಿಕಾ, ಸಾರಿ ಗಾಯ್ಸ್. ಕೃತಿಕಾ ನನಗೆ ಹೆಸರು ಗೊತ್ತಿರಲ್ಲ, ಸೊ ಪ್ಲೀಸ್ ಮಿಸ್ಟೇಕ್ ಮೀ. ಪಾಪ ಅವಳು ಈ ವ್ಲಾಗ್ ನೋಡ್ಬಿಟ್ರೆ ಅಣ್ಣ. ಕೃತಿಕಾ ನೋಡಿ, ಎಂಟ್ರಿ ಆದ್ವಿ ವಿ ಲೆಗಸಿ. ನೋಡಿ ಅಲ್ಲೇ ಇದೆ ಕೃತಿ ಲಾವಣ್ಯ. ಶೈರಿ ಪ್ರಶಾಂತ್ MBA. ಇವನು ಯಾವಾಗ MBA ಮಾಡಿದ್ನೆ? ಮಾಡಿಯಾನ ಇವನು? ಕೃತಿ ಲಾವಣ್ಯ ಫಸ್ಟ್ ಟೈಮ್ ಹೇಳ್ತಾರದು, ಲಾವಣ್ಯ ಅಂತ. ವಿ ಲೆಗಸಿ ಅಂತ ಇಲ್ಲೇ ಹೊಸಕರಹಳ್ಳಿ ಹತ್ರ ಇದೆ ಇದು. ಒನ್ ಆಫ್ ದ ಲಕ್ಸುರಿಯಸ್
ವೆಡ್ಡಿಂಗ್ ಹಾಲ್ ಇದು. ಇಲ್ಲಿ ಕಮ್ಮಿ ಅಂದ್ರು ದಿನಕ್ಕೆ 24 ಲಕ್ಷ ಅಂತೆ ಚಿನ್ನ. ಒಂದು ದಿನದ ರೆಂಟ್ 24 ಲಕ್ಷ. ನೀ ನಂಬ್ತೀಯೋ ಬಿಡ್ತೀಯೋ, ನಮ್ ಮಿಂಟು ಇದಾನಲ್ವಾ, ಅವನಿಲ್ಲ ಬೇಕಂತ. ಇಲ್ಲ ಆಗ್ಬೇಕು ಅಂತ ಅಂತಿದ್ದ. ಅವನ್ ಮದ್ವೆ ಆಗಷ್ಟ್ರಲ್ಲಿ ಇನ್ನು ಅಷ್ಟೆಷ್ಟು ಛತ್ರಗಳು ಬಂದಿರುತ್ತೋ ಗೊತ್ತಿಲ್ಲ. ಅವರು ಲೆಗಸಿಗೆ ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದಾರೆ. ಇವತ್ತೇ 24 ಲಕ್ಷ ಅಂದ್ರೆ ಆಲ್ಮೋಸ್ಟ್ 25 ಅನ್ಕೋ. 2 ಸೇರಿ 50. ಬರೀ ಹಾಲ್ದು ನಾ ಹೇಳ್ತಾ ಇರೋದು. ತಂಗಿದೊಂದು 25, ಅದೊಂದು 2 ದಿನ ಅಂದ್ರೆ ಅದೊಂದು ಎಲ್ಲ, ಅಲ್ಲೊಂದು 50 ಲಕ್ಷ, ಇಲ್ಲೊಂದು 50 ಲಕ್ಷ. ಬರೀ ಮದುವೆಗಿದೆ 50 ಲಕ್ಷ. ಒಂದು ನನ್ನ ಪ್ರಕಾರ ಡೆಕೋರೇಷನ್ ಅದೊಂದು ಇರುತ್ತೆ 45 ಲಕ್ಷ, ಊಟ ಒಂದು 55 ಲಕ್ಷ ಇರುತ್ತೆ. ಎಲ್ಲ ಸೇರಿ 1-1.5 ಕೋಟಿ ಮದ್ವೆನಾ ಅಂತ ದುಡ್ಡೇ ಇಲ್ಲಿ ಸೇರಿ ಇಲ್ಲಿ ಒಲೆ ನಾಟಕ ಮಾಡ್ತಾ ಇರ್ತಾನೆ. ಇರ್ಲಿ, ಇವಾಗ ನೋಡು ಕೇಳ್ದೆ ಏನ್ ಹೇಳ್ತಾನೆ ಗೊತ್ತಾ, ಸೇರ್ ನಾನಲ್ಲ ಸೇರ್ ಅಪ್ಪ ಅಮ್ಮ ಮದ್ವೆ ಮಾಡಿರೋದು ಸೇರ್ ಅಂತ. ಇಲ್ಲಿ ಒಟ್ನಲ್ಲಿ ನಂಗೇನ್ ಗೊತ್ತಾ, ಹುಡುಗರು ಖುಷಿಯಾಗಿ ನೆಮ್ಮದಿಯಾಗಿ ಈ ಒಂದು ಮದ್ವೆ ಅನ್ನೋ ಒಂದು ಹೆಜ್ಜೆಗೆ ಕಾಲಿಡ್ತಾ ಇದಾರಲ್ಲ, ಸಪ್ತಪದಿ ಇದು ಸಪ್ತಪದಿ ಅಂತ ಇಡ್ತಾವನೆ. ಒಳ್ಳೇದಾಗ್ಲಿ. ನೀವು ಅಷ್ಟೇ ಅವ್ನಿಗೆ ಒಳ್ಳೇದನ್ನ ಹರಿಸಿ ಬಯಸಿ ಆಶಿಸಿ ಸದ್ಯಕ್ಕೆ ಹೋಗೋದ ಬಾ. ನಮ್ಮ ಯಜಮಾನ್ರು ಎಷ್ಟು ಕಲರ್ ಬಟ್ಟೆ ಇದ್ರು ಬ್ಲಾಕ್ ಮೇಲೆ ಒಲವು ಜಾಸ್ತಿ. ಶುರು ಮಾಡಿದ್ಯಾ ಕಂಪ್ಲೇನ್? ಹೌದು. See guys, this is my outfit for the reception. I know it will be very simple. ನೀವೆಲ್ಲ ಯಾಕೆ ತುಪ್ಪ ತುಗಿಬೋದು, ತೊಂದರೆ ಇಲ್ಲ. ಬಟ್ ನನಗೆ ಅದೇನೋ ಇತ್ತೀಚೆಗೆ ತುಂಬಾ ಸಿಂಪಲ್ ಆಗಿರೋದು ಇಷ್ಟ ಆಗ್ಬಿಟ್ಟಿದೆ. ನಿಮ್ದು US ಹೋಗಿ ಬಂದಾಗಿಂದ ಎಷ್ಟಾಗುತ್ತೋ ಸಿಂಪಲ್ ಆಗಿರೋಣ ಅನ್ಸ್ಬಿಟ್ಟಿದೆ. ಲೈಫಲ್ಲಿ ಸಾಧನೆ ಇರಬೇಕು, ಮಕ ಮೂತಿಲಲ್ಲ ಅಂತ ಅನ್ಸ್ಬಿಟ್ಟಿದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನನ್ನ ಹೆಂಡತಿ ಅದನ್ನೆಲ್ಲ ಕವರ್ ಮಾಡ್ತಾ ಹೇಳಿ ನೋಡಿ. ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸಿಂಪಲ್ ಆ ಬಂಗಾರಿ? ಹೌದು. ತುಂಬಾ ಸಂತೋಷ ಕಣಮ್ಮ. ಬಾ ಹೋಗೋಣ. ಸೊ ದಟ್ಸ್ ವಿ ಲೆಗಸಿ ಫಾರ್ ಯು ಗೈಸ್. ನೋಡ್ರಪ್ಪ, ಯಾರು ಇವ್ರಲ್ಲ? ಯಾವ ಮದ್ವೆಗೆ ಹೋದ್ರು ಇವ್ರುಗಳೆಲ್ಲ ಕವರ್ ಮಾಡೋದು, ಎಲ್ಲಾರು ಕವರ್ ಮಾಡ್ತಾ ಇರ್ತಾರೆ. ಬ್ಲಾಗ್ ಅಲ್ಲಿ ಬರ್ತಾ ಇದ್ದೀರಾ? ಸ್ವಲ್ಪ ಸ್ಮೈಲ್ ಮಾಡ್ರು. ಎಲ್ಲ ಪ್ಯಾಪ್ಸ್ ನೋಡಿದ ತಕ್ಷಣ ನಮಗೆ ಸ್ಮೈಲ್ ಬಂದ್ಬಿಡ್ತು. ಬಹಳ ಸಂತೋಷ. ಆಯ್ತಾ? ಆಯ್ತಾ? ಏನಿಲ್ಲಪ್ಪ. ಅವಯ್ಯೋ ಏನ್ ತಗೋಬೇಕಮ್ಮ? ಒಲೆ ಗ್ರ್ಯಾಂಡ್ ಆಗೋನಿ ಬಡ್ಡಿ ಮಗ ಮದ್ವೆನು. ನಾಳೆ ಮದ್ವೆ ಇದೆ, ಮದ್ವೆನು ಕವರ್ ಮಾಡ. ಏನಪ್ಪ ಅವಯ್ಯೋ ನೈಬರ್ ಯಾವಾಗ ಶಿಫ್ಟ್? ಆರಾಮ? ಎಲ್ಲಿ ನಮ್ಮ ಹುಡುಗರಲ್ಲ ಇನ್ನ ಮಿಗ್ದವ್ರು ಜಿಲ್ಲೆ ಇದ್ದಾರೆ. ಬೇರೆ ಹುಡುಗರು ಯಾರು ಕಾಣಿಸ್ತಾನೆ ಇಲ್ಲ. ಸಾಗರ ಸಾಗರ್ ಒಬ್ರು ಇದ್ದಾರೆ. ಈಗ ಫಾರಿನಲ್ಲಿ ನೋಡೋದೇ ಆಯ್ತು ನಿಮ್ಮನ್ನ. ಬಾಯ್ಸ್ ಅಕ್ಕ ಬಿಸಿ ಅಂತಂದ್ರು. ಫೋನ್ ಮಾಡು ಮೀಟ್ ಹೇಗಿದ್ದೀರಾ? ಏನ್ ತಮ್ಮ ಹೆಂಗಿದ್ಯಾ? ನೋಡಿ ಏನ್ ಮದ್ವೆ ಸಡಗರ ಸಂಭ್ರಮದಲ್ಲಿ ಅವ್ನ ಮದ್ವೆ ಅವ್ರ ಕಡೆ ಆದ್ರೆ ಬಂದ್ರ ನಮ್ ಹುಡುಗರೆಲ್ಲ ಸಿಗ್ತಾರಲ್ಲ, ಅದೇ ಖುಷಿ ನನ್ಗೆ. ನೋಡ್ರಿ ಎಲ್ಲ ನಮ್ ಹುಡುಗರೇ, ಎಲ್ಲೋದ್ರು ನಮ್ ಹುಡುಗರದೇ ಅವ, ಅದೇ ಖುಷಿ. ಬರ್ಲ ಮಕ್ಕ ತೋರ್ಸ್ಲಾ? ಹಾ ನೋಡಿ, ಇದೇ ಖುಷಿ ನನ್ಗೆ. ಬಾರೋ ಸಾಗರ, ನೀನೇನ್ ಮುಟ್ಟಾಗಿದ್ದೀನೋ? ಹೇಗಿದ್ದೀರಿ? ನಿಮ್ಮನ್ನೇ ಕವರ್ ಪ್ರಶಾಂತ. ಸರ್ ಇಲ್ಲ ಅವಳು ಐಫೋನ್ ಕೊಡ್ರಿ. ಆಯ್ತು, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. 1 2 3 ಹ್ಯಾಪಿ ಮ್ಯಾರಿಡ್ ಲೈಫ್. ಹಲೋ, ಇವಾಗ ಬಂತ? ಅಮೆರಿಕದಿಂದ ಸುತ್ಕೊಂಡು ಮಜಾ ಮಾಡ್ಕೊಂಡು ಫುಲ್ ಮಜಾ. ಅದು ಅವಳು ಬಂದಿರ್ಲಿಲ್ವಲ್ಲ, ಫುಲ್ ಮಜಾ. ತಗೋ ನನ್ ಕಡೆಯಿಂದ ಗಿಫ್ಟ್. ಯಾಕೆ?
ಕಿತ್ತೋಯ್ತು ಎಳ್ಬಿಡಿ. ಜ್ಯುವೆಲ್ರಿನ ಕಿತ್ತಾಕೊಂಡ್ಬಿಟ್ಟು ಯಾರ್ದೋ ದೃಷ್ಟಿ ಬಿದ್ದಿದೆ. ಸಮಾಚಾರ ಒಂಚೂರು 5 ನಿಮಿಷ ಬೇಗ ಬರಕ್ಕಾಗಲ್ವಾ? ನೋಡ್ದೆ ನಾನು ಅದಕ್ಕೆ ಬಂದೆ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಹಾಯ್, ನಾನು ನಿಮ್ಮೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದೀನಿ. ಆಯ್ತು, ಆಮೇಲೆ ಏನ್ ಮಾಡಲ್ಲ ಸರ್, ಇಂಡಿಯಾದಲ್ಲೇ ಇಲ್ಲ, ಅಷ್ಟು ಬಿಸಿ ಪರ್ಸನ್ ಆಗಿದ್ದಾರೆ. ಇರ್ಬೇಕು ಆದ್ರೆ ಇರ್ಲಿಲ್ಲ, ನಮ್ಮನ್ನ ಮರ್ತೇ ಬಿಟ್ಟಿದ್ದಾರೆ. ಎಷ್ಟು ಧೈರ್ಯ ನಾವೆಲ್ಲ ಒಟ್ಟಿಗೆ ರಿಯೂನಿಯನ್ ಮಾಡೋಣ ಅಂತ ನನ್ ಮೈಕ್ ಇದೆ ಕಣೆ. ಮಾಡಿ ಹಾಯ್ ಹಾಯ್. how are you? ಆಯ್ತಪ್ಪ, ಇನ್ನೇನ ಕೈ ಹಾಕ್ಬೇಕಪ್ಪ. ಮೇಲ್ಗಡೆ ಎಲ್ಲ ಮಾತಾಡಿ ಗಂಡು ಹೆಣ್ಣಿಗೆ ವಿಶ್ ಮಾಡಾಯ್ತು. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಏನೇ ಹೇಳಿ, ಮದುವೆದು ಸಡಗರ ಸಂಭ್ರಮ ಇದೆಯಲ್ಲ, ಇದೊಂಥರ ಮಜಾ. ಲೇಡೀಸ್ ಅಂಡ್ ಲೇಡೀಸ್ ಮುಟ್ಕೊಂಡಿರೋಣ. ಸೊ ಇವಾಗ ಊಟ, ಫಸ್ಟ್ ಆಫ್ ಆಲ್ ಊಟಕ್ಕೆ ಜಾಗ ಇದೆಯಾ ಇವಾಗ ಗೊತ್ತಿಲ್ಲ, ಬನ್ನಿ ನೋಡೋಣ ಗಾಯ್ಸ್. ಏನು ಮಾಡಿಸೋದ ನಮಗ 24 ಲಕ್ಷದ ಇದೇನಿದೋ ಚೌಲ್ಟ್ರಿಲಿ ಊಟ ಏನ್ ಮಾಡ್ಸೋದ್ ನೋಡೋಣ. ಅಯ್ಯೋ ಭಗವಂತ, ನೋಡ್ರಿ ಇಲ್ಲಿ. ಓ ಹಲೋ, ಆರಾಮ? ಕೇಟ್ರಿಂಗ್ ಎಲ್ಲ ಇವ್ರದೇ. ಇನ್ನು ಸ್ವಲ್ಪ ದಿನ ನಾವೇ ಕಾಂಪಿಟೇಷನ್ ಇವ್ರಿಗೆ. ನೋಡಿ, ಇದು ಒಳಗ ನೋಡಿ, ಆಚೆ ನೋಡಿ ಹೆಂಗ ಹಾಕ್ಸೋಣ ಶಿಷ್ಯ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮೇಲ್ಗಡೆ ಇರೋಲ್ಲ, ಕೆಳಗೆ ಇದಾರಲ್ಲ ಎಲ್ಲ ಬರೀ ಊಟದಲ್ಲೇ ಇದಾರಲ್ಲ, ಯಾರು ಒಳಗೆ ಇಲ್ವೇ ಇಲ್ಲ. ಏನ್ ಡಿಫ್ರೆನ್ಸ್ ಹೌದಾ? ಕೇಳಿರು. ಒಳಗೆ ನನ್ನ ಮಕ್ಕಳಿಗೆ ಹೌದಾ? ಥ್ಯಾಂಕ್ ಯು ಅಮ್ಮ. ನೋಡಿ, ನನ್ ಕಂಡ್ರೆ ಇಷ್ಟ ಅಂತ ಇವ್ರಿಗೆ. ಅದನ್ನ ಅವ್ರ ಅಮ್ಮನಿಗೆ ಹೇಳ್ತಾ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಹಾ ನೋಡಿ, ನಮ್ಮೆಲ್ಲ ಅಭಿಮಾನಿಗಳು ನೋಡಿ ಅದ್ಭುತವಾಗಿ ಊಟ ಹಾಕ್ಸವನೆ. ಈ ಊಟ ಹಾಕ್ಸಿರೋದಲ್ಲ, ಇಟ್ ಇಸ್ PK. ನಿಂದೆ ತಾನೆ ಕೇಟ್ರಿಂಗ್? ಅಲ್ಲಿ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ. ಯಾರು ಇಲ್ಲ ಅಷ್ಟೊಂದ್ ಜನ. ಬಾ, ನೀನೇ ಏನ್ ಹೇಳಿದ ಅಂತ ಹೇಳ್ಬೋದು. ಬ್ಲಾಗ್ ಮಾಡ್ತಾ ಇದೀನಿ. ಬನ್ನಿ. ಚೆನ್ನಾಗಿದೆ ಮರಿ ಔಟ್ಫಿಟ್. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್. ಇದೇನ್ ಪಾನ್ ಬಿಡ ಹಾಕದ ಏನಿದು? ಅಲ್ಲ, ಏನ್ ಔಟ್ಫಿಟ್ ಇದು? ಏನೋ ಗೊತ್ತಿಲ್ಲ. ಬಟ್ ನಿಜಾಲು ಎಷ್ಟ್ ಜನ ಆಗಿದೆ ಆಗ್ಲೇ ಊಟ? 800. ಹೌದಾ? ಇಲ್ಲಿ 800, ಹೊರಗಡೆ 800, ಆಗ 1000. ಅವ್ರು ಎಷ್ಟು ಹೇಳಿದ್ ಲೆಕ್ಕ ಆಗಿದ್ದು ಎಷ್ಟು? 1000 1000 ಅಯ್ಯೋ, ಹೊಡೆದ ಹೇಳ್ತಿರಲ್ಲ ಫೋಟೋ ತಗೋಬೇಕು ಅಂತ. ಮಕ್ಕಳು ತುಡಿತಿದ್ರು ಬಾ, ನಿಂತ್ಕೋಬೇಕು. ಗೌರಮ್ಮ ಅವ್ರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವ್ ಚೆನ್ನಾಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ. ಸೂಪರ್ ಆಗಿ ಮಾಡಿ. ಓ ಹೌದಾ? ಏನ್ ಮಾಡಿ? ಒಳ್ಳೆ ಫಿಲಂಗಳು. ಅಲ್ಲ, ಇವಾಗ ಏನಕ್ಕೆ ಬಂದ್ರಿ ಇಲ್ಲಿಗೆ? ಇಲ್ಲಿ ಮದ್ವೆಗೆ. ಯಾರ ಮದ್ವೆಗೆ? ಪ್ರಸಾದ್. ಏನಕ್ಕೆ ಬಂದ್ರಿ? ನಾನು ಅವನು ಕೊಟ್ಲೆಲ್ಲ ಅಡಿದೀವಲ್ಲ, ಬೇಕಾದ್ ಕಿತ್ತಾಡ್ಕೊಂಡ್ ಜಗಳ ಆಡ್ಕೊಂಡ್ ಆಡಿದ್ವಲ್ಲ. ಅದಕ್ ಬಂದಿದಾ? ಹೌದಾ? ನಿಜ ಹೇಳ್ತೀನಿ, ನಂಗೆ ಅವ್ರ ಕಂಡ್ರೆ ಬಹಳ ಇಷ್ಟ. ಏನ್ ಕ್ಯೂಟ್ ಆಗಿದ್ದಾನೆ. ಪಾಪ ಹಿಂಸೆ ಕೊಟ್ಬಿಟ್ರು ಬಾಟ್ಲೆ ಕಿಚನ್ ಅಲ್ಲಿ. ಏನಿಲ್ಲ, ಮನೇಲಿ ಮಗಳು ಒಂದ್ಸಲಿ ನಾನು ನೀವು ಅಡಿಗೆ ಮಾಡ್ಬೇಕು. ಏನ್ ಬೇಕಾದ್ರೆ ಮಾಡೋಣ. ಹೌದಾ? ಓ ಇದೇ ಮಾತಾ? ಓ ಓ, ನೀವು ಒಂದ್ಸಲಿ ಓ ಚಿಕನ್, ಒಳ್ಳೆ ಬಿರಿಯಾನಿ, ವೆಜ್ ಓ ಆಯ್ತು. ಏನ್ ಬೇಕು ಹೇಳ್ಬಿಡಿ. ಒಬ್ಬಟ್ಟು ಊಟ ಆಯ್ತು. ಇದೇ ಮಾತಾ? ಓ ಆಯ್ತು, ಸರಿ. ಥ್ಯಾಂಕ್ ಯು. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಯಾವ್ದು? ನಿರಂಜನ್ ನಿರಂಜನ್ ಯೂಟ್ಯೂಬ್. ಅಲ್ಲ, ನಿರಂಜನ್ ದೇಶಪಾಂಡೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ಗೆ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನೆಲ್ಗೆ ಸೂಪರ್ ಹಿಟ್ ಆಗ್ಲಿ, ಸೂಪರ್ ಹಿಟ್ ಆಗ್ಲಿ, ಚೆನ್ನಾಗಿ ಬೆಳಿಲಿ, ತಂದಾನಿ. ಚೆನ್ನಾಗಿ ಬೆಳಿಲಿ, ದೊಡ್ಡವರಾಗಿ. ಥ್ಯಾಂಕ್ ಯು ವೆರಿ ಮಚ್. ಏನೋ ನಡೀತಾ ಇದೆ ಇಲ್ಲಿ. ಏನ್ರಪ್ಪ, ವಾಟ್ ಇಸ್ ಹ್ಯಾಪನಿಂಗ್? ನೋಡಿ, ನಮ್ ಬೋಡ ಎಲ್ಲೋದ್ರು ಕವರ್ ಮಾಡ್ತಾನೆ. ಮುಂಚೆ ಹೆಂಗ್ ಆಗ್ಬಿಟ್ಟವನಲ್ಲಪ್ಪ, ಒಲೆ ಪ್ಯಾಪ್ಸ್ ಆಗ್ಬಿಟ್ಟವ್ನಿ. ದೋಸ ಏನ್ ಒಳ್ಳೆ ಕೇಸಲ್ಲಿ ಒಳಗೋದಂಗ ಆಡ್ತಿಯಲ್ಲ. ನೋಡಿ, ಏನಮ್ಮ ಸ್ಪೆಷಲ್? ಏನಿದು?
ಕುನಾಫಾ ಜಾಮೂನ್. ಮುನಾಫಾ ಜಾಮೂನ್ ಗುಬ್ಬಚ್ಚಿ ಮುಟ್ಟೆ ಇಟ್ಟಿರೋದು. ನಿಜವಾಗ್ಲೂ ಗುಬ್ಬಚ್ಚಿ ಮುಟ್ಟೆ ಇಟ್ಟಂಗೆ ಇದೆ. ಕ್ಯಾ ಬಾತ್ ಹೈ. ಓ ಮೈ ಗಾಡ್, ಒಂದ್ ನಿಮಿಷ ಈ ಅಮೂಲ್ಯ ಕ್ಷಣವನ್ನ ಸೆರೆ ಹಿಡಿಯಪ್ಪ. ಎಲ್ಲ ಮಕ ಮೂತಿಗೆಲ್ಲ ತಿನ್ಸಿದ್ದು. ಇದು ಇಷ್ಟು ಒಂದೇ ಸರಿ ಬಾಯಿಗೆ ಹಾಕೋಬೇಕಾ? ನಾಟ್ ಬ್ಯಾಡ್. ಏನೋ ತಿರಾಮಿಸು. ಏನಂಗಂದ್ರೆ ತಿರಾಮಿಸು ಅಂದ್ರೆ ಡೆಸರ್ಟ್. ತಿರಾಮಿಸು ಡೆಸರ್ಟ್. ಡೆಸರ್ಟ್ ಹೊಟ್ಟೆ ಸ್ವೀಟ್ ಸಿಗದೆ ಹೊಟ್ಟೆ ತುಂಬಿಸ್ತಾ ಇದಾರೆ. ಏನೋ ಚಿಲ್ಲಿ ಚಿಲ್ಲಿ ಜಿಲೇಬಿನ ರಾಘು, ಚಿಲ್ಲಿ ಜಿಲೇಬಿ ಅಂತೆ. ನೀನ್ ತಿನ್ನು, ನೀನ್ ಬದುಕಿದ್ರೆ ನಾ ತಿಂತೀವಿ. ಅಭಿ ಮಜಾ ಆಯ್ಗನ್ನ ಬಿಡು. ಎರಡು ಮುತ್ತು. ಅಯ್ಯೋ 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 ಯಶೋ, ಎರಡು ಮುತ್ತು ರತ್ನಗಳು. ಹಾಯ್ ಹಾಯ್. ಇದು ಮುತ್ತು ರತ್ನ ಹವಳ. ನಾನು ಮುತ್ತು ಕೊಳ್ತಾಳಲ್ಲಪ್ಪ ಕಣ್ಣಿನಲ್ಲಿ ಕೊಳ್ತಾಳಪ್ಪ. ಇದು ನಿರಂಜನನ ಪೀಸು. ಅಯ್ಯೋ ಇದು ನನ್ ಪೀಸ್ ಅಲ್ಲ ಗುರು, ನನ್ ಪೀಸ್ ಅಂತ. ಪೀಸ್ ಅಂದ್ರೆ ವೈಫ್ ಅಂತ ಅಣ್ಣ. ಹಂಗೆ ಆಯ್ತಮ್ಮ. ಅಯ್ಯೋ ನಿಮ್ಗೆ ಏನು ಗೊತ್ತಾಗಲ್ಲ ಪಾಪ. ಕರೆಕ್ಟ್. ಇನ್ನಸೆಂಟ್. ಎಲ್ಲಿ ಗಂಡ ಬ್ರೇಕಪ್ ಆಗಿದೆ. ಅಯ್ಯೋ ದುರ್ವಿಧಿಯೇ, ಕಥೆ ಮುಗಿಯಿತೆ. ಸಾರಿ. ಬ್ರೇಕಪ್ ನ್ಯೂಸ್ ಇದು ಹೇಳಿದ ಸ್ವಲ್ಪ ಡೂಪೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನಗ್ ಪಂಚ ಪ್ರಾಣ ನನ್ ಗಂಡ. ಯಾವ್ದು ನಂಬೇಕು, ಯಾವ್ದು ಸುಳ್ಳು, ಯಾವ್ದು ನಿಜ. ನುಗ್ಗೆಕಾಯಿ ತಿನ್ಸಿರೋದ ಡೈಲಿ. ಅರ್ಥ ಆಯ್ತು ಅನ್ಸುತ್ತೆ. ಯಾಕೆ ಬಿಟ್ಟಿರಲಾರೆ. ಆಯ್ತು. ಏನಮ್ಮ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ನೀರದ ಸಂಬಂಧ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನು ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಬಹಳ ಚೆನ್ನಾಗಿತ್ತು ಸಾಂಗು, ಬಹಳ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ. ನಿನಗೆ ಇಷ್ಟ ಆದ್ರೆ ಸಾಕು ಅಷ್ಟೇ. ಅಲ್ಲ ನೀನ್ ಡೈಲಿ ಒಂದ್ ಸಾಂಗ್ ಹೇಳ್ಬೇಕು. ಆಯ್ತು, ಆಮೇಲೆ ಒಂದ್ ನಿಮಿಷ ದೀಕ್ಷಾ, ನೀನೊಂದು ಪ್ರಶಾಂತ್ ಮದ್ವೆಗೆ ನೀನೊಂದು ಸಾಂಗ್ ಹೇಳು. ಸಕ್ಕದಾಗ ಹೇಳ್ತಾರೆ. ಶುಭಾಶಯ ಮದುಮಗಳಿಗೂ ಶುಭಾಶಯ. ಬಹಳ ಚೆನ್ನಾಗಿ ಹೇಳ್ತಾರೆ. ಕುಂದಾಪುರದಿಂದ ಹೇಳ್ತಾ ಇದೀನಿ. ಬಹಳ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು ಕಣಮ್ಮ. ಇಲ್ಲೂ ಏನೇನೋ ಮಾಡ್ತಾ ಇದಾರಲ್ಲ. ಓಕೆ, ದೀಸ್ ಆರ್ ಆಲ್ ಚಾಟ್ಸ್. ಇಲ್ಲಿ ಬಾ ಪಂಡೆ. ಬಂಗಾರಪುರಿ ಚಾಟ್ಸ್. ಏನಿದೆ ಇದು? ಸುಮ್ಮನೆ ಎಣ್ಣೆನಾ? ಅಲ್ಲ ವೆಜ್ ಶೀಖ್ ಕಬಾಬ್. ಒಂದೇ ಒಂದಿದೆ, ಯಾರಿಗುಂಟು ಯಾರಿಗಿಲ್ಲ. ಅಯ್ಯೋ ಏನಿದು? ಎಕ್ಸ್ಕ್ಯೂಸ್ ಮೀ. ಕಬಾಬ್. ಮೈ ಗಾಡ್. ಅಲ್ಲೋಡು, ಏನೋ ಬೆಂಕಿಲಾಗ್ತಾವ್ರೆ. ಜಾಗ ಬಿಡಿ. ಒಳಗಿದಾರ. ಬಂದೇ ರುಚಿನ, ಬಂದೇರಮ್ಮ. ಏನೋ ಮಾಡ್ತಾವನಲ್ಲ ಇವನು. ಏನು ಮಾಡ್ತಾವ್ರಲ್ಲ, ಹೊಗೆ ಬಿಡ್ತಾ ಇದಾರೆ. ಬೆಂಕಿ. ಏನೋ ಪಿಜ್ಜಾ, ಫೈರ್ ಪಿಜ್ಜಾ ಏನೋ ಮಾಡ್ಸವನೆ ಶಿಷ್ಯ. ಅಂತೂ ಇಂತೂ ನಮ್ ಕೈಗೆ ಬಂತು ಶೀ ಕಬಾಬ್. ಏನೋ ಔತಣ ಸೂಪರ್ ಆಗಿದೆ ನೋಡಿ. ಏನೋ ಸುಳ್ಳು ಹೇಳ್ತಾವನೆ, ಕ್ಯಾಮ್ರಾ ಇದೆ ಅಂತ ಏನೋ ಸುಳ್ಳು ಹೇಳ್ತಾವ. ಇಲ್ಲಿ ಏನ್ ಸುಳ್ಳು ಹೇಳ್ದು? ನಿಜಾಗ್ಲೂ ಅಷ್ಟು ಜನ ಊಟ ಮಾಡ್ತಾ ಇರ್ತಾರೆ. ಬಟ್ ಪಾಪ ನೋಡಿ, ಇವ್ರು ನೋಡಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಹೊಟ್ಟೆ ತುಂಬಿಸೋದೇ ಇವ್ರ ಕೆಲಸ. ಗುರುವೇ, ಏನಮ್ಮ ಹೆಸರು? ಜೀವನ್. ವೆರಿ ಗುಡ್ ಚಿನ್ನ. ನೋಡಿ, ನೀನ್ ಇಷ್ಟೆಲ್ಲ ಕಷ್ಟಪಡ್ದಿರ್ದಿನ ಅಷ್ಟೆಲ್ಲ ಊಟ ಮಾಡ್ದವ್ರೆ. ಒಳ್ಳೆ ಹ್ಯಾಟ್ಸ್ ಆಫ್ ಕಣಪ್ಪ. ಯಾರ್ಯಾರು ಈ ತರ ತೆರೆ ಹಿಂದೆ ಅಂದ್ರೆ ಅಡಿಗೆ ಮಾಡಿ ಬಡಿಸ್ತೀರೋ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ನನಗೆ ಪ್ರತಿ ಸಲ ಅನ್ಸತ್ತಿದು, ಒಂದ್ ಕಡೆ ಕೋಟಿ ಕೆಲಸ ಮಾಡಿ ಮದುವೆ ಮಾಡ್ಕೊಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಪಾಪ ದಿನಗೂಲಿಗೆ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಹೇಗಲ್ಲ ಜೀವನ? ಅದಕ್ಕೆ ಅನ್ಸತ್ತೆ ಒಂದ್ಸಲಿ ದೇವ್ರು ನಮ್ಮನ್ನ ಹೆಂಗಿಟ್ಟಿದಾನೋ ಹಂಗೆ ಚೆನ್ನಾಗಿದೆಪ್ಪ, ಖುಷಿಯಾಗಿ ಸಂತೋಷವಾಗಿದೀವಲ್ಲ, ದೇವ್ರಿಗೆ ಥ್ಯಾಂಕ್ ಯು ಅಂತ ಯಾವಾಗ್ಲೂ ಹೇಳ್ತಾ ಇರ್ಬೇಕು. ಯಾಕೆಂದ್ರೆ ತುಂಬಾ ಜನ ಅವ್ರದೇ ಆದ ಕಷ್ಟದಲ್ಲಿ ತೇಳ್ತಾ ಇರ್ತಾರೆ. ನಮ್ಮನ್ನ ಹೆಂಗಿಟ್ಟಿರೋ ದೇವ್ರು ಹಂಗೆ ಚೆನ್ನಾಗಿದೀವಿ, ಖುಷಿಯಾಗಿದೀವಿ, ಥ್ಯಾಂಕ್ ಯು. ಏನ್ ಕರು ಈ ರೇಂಜಲ್ಲಿ ಜನ ಕರೆದೋಗಿರು. ಬಚ್ಚಿನ ಈಗ
ಆಚೆದು ತಿನ್ನಕ್ ಆಗ್ತಾ ಇಲ್ಲ, ತುಂಬಾ ಜನ ಫೋಟೋ ಅಂತ ಇದಾಗ್ತಾ ಇದೆ. ನಮ್ಗೆ ತಿನ್ನೋದ್ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಎಲೆ ಊಟ ಇದೆ. ಎಲೆ ಊಟ ಹೇಗಿರುತ್ತೆ ನೋಡೋಣ ಬನ್ನಿ. ಓ ಇಲ್ಲೆಲ್ಲ ಹಣ್ಣುಗಳಿದೆ. ನೈಸ್ ನೈಸ್. ನೋಡಿ ಎಲ್ಲ ಊಟಕ್ಕೆ ಊಟ ಆಗಿದೆ. ನೋಡಿ ಬಾಯ್ಸ್, ಡಿನ್ನರ್ ಮೆನು ಸಾಲ್ಟ್ ಪಿಕ್ಕಲ್ ಇಂದ ಹಿಡಿದು ಎಲ್ಲ ಹಾಕ್ಯಾರ ಇಲ್ಲಿ. ಆಕ್ಚುಲಿ ನಿಮ್ಮೆಲ್ಲರ ಜೊತೆ ಇನ್ನೊಂದು ಸಿಹಿ ಸುದ್ದಿ ಹಂಚ್ಕೊಳ್ಳೇಬೇಕು ನಾನು. ಅತಿ ಶೀಘ್ರದಲ್ಲಿ ನಮ್ದು ಕೇಟರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಯಶೋ? ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮ ವೆಡ್ಡಿಂಗ್ ವೆನ್ಯೂ ಓಪನ್ ಆಗಿರೋದ್ರಿಂದ ಅಲ್ಲಿ ಡೆಕೋರು ಮತ್ತೆ ಕೇಟರಿಂಗ್ ಎರಡೂ ಶುರು ಆಗಿದೆ. ಖಂಡಿತವಾಗ್ಲು ND ವೆಡ್ಡಿಂಗ್ಸ್ ಅಂಡ್ ಈವೆಂಟ್ಸ್. ND ವೆಡ್ಡಿಂಗ್ ಅಂಡ್ ಇವೆಂಟ್ಸ್ ಬರೀ ನಮ್ಮ ವೆನ್ಯೂಲ್ ಅಷ್ಟೇ ಅಲ್ಲ, ನಾವು ಹೊರಗಡೆ ಸಹ ಡೆಕೋರ್ ಮಾಡ್ಕೊಡ್ತೀವಿ, ಆಮೇಲೆ ಕೇಟರಿಂಗ್ ಮಾಡ್ಕೊಡ್ತೀವಿ. ಎಂಡ್ ಟು ಎಂಡ್ ಸರ್ವಿಸಸ್ ನಿಮಗೆ ಏನೇನೆಲ್ಲ ಬೇಕು ಎಲ್ಲಾ ತರ ಸರ್ವಿಸಸ್ ಕೊಡ್ತೀವಿ. ಕ್ಯಾಮ್ರಾ, ಡೆಕೋರು, ಕೇಟರಿಂಗು, ಕ್ಯಾಮರಾ. ಅಂಡ್ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ಕೆಪಾಸಿಟಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದೀವಿ. ಅಪ್ ಟು 3,000 3,000 ಜನ ಒಂದು ಹೊತ್ತಿಗೆ ಊಟ ಮಾಡಿದ್ರೆ ಅಷ್ಟು ರೆಡಿ ಮಾಡಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಕೊಲಾಬ್ರೇಷನ್ ಎಲ್ಲ ರೆಡಿ ಮಾಡಿ ಒಳ್ಳೊಳ್ಳೆಯವ್ರನ್ನೆಲ್ಲ ಹಿಡಿದು ಎಲ್ಲ ರೆಡಿ ಮಾಡಿಕೊಂಡು ಸಕ್ಕದಾಗಿ ಪ್ರಿಪರೇಷನ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ನಿಮ್ಮ ಯಾವುದೇ ಮದುವೆ ಸಮಾರಂಭಗಳಿಗೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ND ವೆಡ್ಡಿಂಗ್ಸ್ ಅಂಡ್ ಇವೆಂಟ್ಸ್. ಕೆಳಗಡೆ ನಾವು ನಂಬರ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಸೊ ಬೇಗ ನಿಮ್ಮ ಮನೆಯ ಯಾವುದೇ ಇವೆಂಟ್ಸ್ ಇರಲಿ ನಾವು ನಿಮಗೆ ಎಲ್ಲ ಸರ್ವಿಸಸ್ ಕೊಡಕ್ಕೆ ರೆಡಿ ಆಗಿದ್ದೀವಿ. ಐಟಮ್ ಒಂದೊಂದು ಹೇಳ್ತಾ ಹೋಗ್ತೀನಿ ನೋಡ್ರಪ್ಪ. ನೇಚರ್ ಫ್ರೂಟ್ಸ್, ಉಪ್ಪಿನಕಾಯಿ, ಉಪ್ಪು, ಹೋಳ ಎಲೆ ಸ್ವೀಟ್, ಕೋಸಂಬರಿ, ಹುಂಡಿಗೆ, ಹುರುಳಿಕಾಯಿ ಪಲ್ಯ, ಸಾಂಬಾರ್ ಇಡ್ಲಿ, ಅದ್ರ ಜೊತೆ ನೆನ್ಸ್ಕೊಳಕ್ಕೆ ಬಾಂಬೆ ಸಾಗು, ಗೋಪಿ ಮಂಚೂರಿ, ರಸ್ಮಲೈ, ದೋಸೆ, ಚಟ್ನಿ. ನೋಡಿ ಆಕ್ಚುಲಿ ಒಂದಷ್ಟು ಮೆನು ಬರ್ತಾ ಇದೆ. ಇನ್ನು ಏನೇನೆಲ್ಲ ಇದೆ ಮೆನು ನೋಡ್ತಾ ಅವಳು ಅನಂತ. ಇನ್ನು ಏನೇನು ಐಟಮ್ ಬರೋದಿದೆ, ಯಾವ ಐಟಮ್ ಆಗಿದೆ, ಏನೇನು ಹಾಕ್ಸ್ಕೋಬೇಕು ಬೇಡ ಅಂತ. ಚಿನ್ನ ನೀನು ಹಂಗೆ ಮಾಡ್ತಿದ್ಯಾ? ಹೌದು ಫ್ರೆಂಡ್ಸ್. ಅಕ್ಕಿ ರೊಟ್ಟಿ, ಚಟ್ನಿ, ಪಲಾವ್, ಮೊಸರು ಬಜ್ಜಿ, ಅನ್ನ ರಸಂ, ಅನ್ನ ಮೊಸರು. ವಾಪಸ್ ಬಂದ್ರ ನೀವ್ ಬರಲ್ಲ ಅಂತ ಅನ್ಕೊಂಡ್ರಿ. ನೀವ್ ಎಂತಿನ ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರಂತೆ. ನೋ ಕಾದೆ ಯಾರು ಮಾಡಿಲ್ಲ ವಾಪಸ್ ಎಲ್ಲರೂ ಎಷ್ಟು ಕನ್ಸರ್ನ್ ಇಂದ ಕೇಳ್ತಾ ಇದಾರೆ. ಏನಿವೆ ನೋಡ್ ಖುಷಿ ಆಯ್ತು. ನಮ್ ಇನ್ಸ್ಟಾಗ್ರಾಮ್ ತಗರೆ ನಿಮ್ ಮಗಳೇ ಬರ್ತಾಳಲ್ಲ. ಇನ್ಸ್ಟಾಗ್ರಾಮ್ ತೆಗ್ದ್ರೆ ನೀವೇ ಬರ್ತೀರಾ ಫಾರಿನ್ ಹುಡುಗಿ ಜೊತೆಗೆ? ಮೈಕ್ ಇಟ್ಕೊಂಡ್ ಮಾತಾಡಿದ್ರೆ ಬರೀ ಫಾರಿನ್ ಹುಡುಗಿ ಜೊತೆಗೆ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡು. ನಮ್ ಲೋಕಲ್ ಹುಡುಗಿರು ಸಿಗಲ್ಲ, ನಾನೇನ್ ಮಾಡ್ಲಿ? ಬರೀ ಇಂತದೆಯ ನೋಡ್ರ ಹೆಂಗ್ ಅಂತ ಇದಾರೆ. ಅಲ್ಲ ಚೆನ್ನಾಗ್ ತಿಂತಿನ್ ಗುಂಡ್ಗುಂಡಕ್ಕಾಗಲ್ ಬಂದಿದ್ದಾರೆ. ಚೆನ್ನಾಗಿರ್ಬೇಕು, ಯಾವಲ್ಲೂ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೇಗಿತ್ತು ಟ್ರಿಪ್? ಚೆನ್ನಾಗಿ ಸಕ್ಕದಾಗಿ. ನಿಂದೆಂಗಿತ್ತು? ನಮ್ದು ಟ್ರಿಪ್ ನಡಿ ಹೋಗೋಣ. ಯಾವಾಗ ಹೋಗೋಣ? ನಮ್ದು ಟ್ರಿಪ್ 100%. ನೆಕ್ಸ್ಟ್ ನಮ್ ಯಶುನು ನಾನು ಹೇಳಬೇಕು ಮತ್ತು ಇದು ಹೆಂಗೆ ಅಂದ್ರೆ ಬರೀ ಇವಳೊಬ್ಳೆ ಬಂದ್ರೆ ಸರಿ ಹೋಗಲ್ಲ. ಅವ್ರಿಬ್ರು ಇದಾರೆ, ಅವಳಿ ಜೋಳಿ ತರ ಇರ್ತಾರೆ ಇವ್ರಿಬ್ರು. ಅಂಡ್ ಹಾಸ್ಯ, ಇವರಿಬ್ಬರು ಒಟ್ಟಿಗೆ ನೋಡಿದ್ರೆ ಖುಷಿ ಆಗುತ್ತೆ. ಹೌದು ಆಕ್ಚುಲಿ ಯಾರ್ಯಾರಿಗೆಲ್ಲ ಒಟ್ಟಿಗೆ ನೋಡಿದ್ರೆ ಖುಷಿ ಆಗುತ್ತೆ ಕಮೆಂಟ್ ಮಾಡಿ. ವಿಶ್ ಮಾಡಂಗಿರ ಹೇಳು, ಎಡಿಟ್ ಮಾಡಿ ಬಿಸಾಕ. ಈ ಅಪ್ಪ ಎಷ್ಟ್ ದಿವಸ ಆದ್ಮೇಲೆ ನನ್ ಕಾಣಿಸ್ಕೊಂಡಿದ್ದಾರೆ. ಒಂದು ಏನು ಬಂದ್ ಮೀಟ್ ಮಾಡ್ಬೇಕು, ಏನು ಇಲ್ಲ. ಏನ್ ತಂದಿದ್ದೀರಾ ಫಸ್ಟ್ ಆಫ್ ಆಲ್? ನನ್ಗೆ ಸಾಕಷ್ಟು ತಂದೀನಿ, ಆಮೇಲೆ ಹೇಳ್ತೀನಿ. ಹೌದೌದು, ನೋಡ್ತೀನಿ. ಹೌದಾ? ನಿಜವಾಗ್ಲೂ ತಂದಿ, ನಿಜ ತಂದಿ. ಖುಷಿ ಆಯ್ತು ಫೈನಲಿ ನೀವಿಬ್ರನ್ನ ಜೊತೆಗ್ ನೋಡಿ. ನನಗ್ ಖುಷಿ ಆಗಿಲ್ಲ, ಜೊತೆ ನೋಡಿಲ್ಲ, ಅವಳನ್ನು ನೋಡ್ಬೇಕು ಒಟ್ಟಿಗೆ. ಹೌದು ಕರೆಕ್ಟ್. ಆದಷ್ಟು ಬೇಗ ಸಿಗ. ಖುಷಿ ಆಯ್ತು. ಬಾಯ್ ಬಾಯ್ ಬಾಯ್. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿ. ನಿರಂಜನ್ ದೇಶಪಾಂಡೆ ಅವ್ರ ಯೂಟ್ಯೂಬ್ ಚಾನೆಲ್ ನ ನೋಡಿ ಅಂತ ಅವ್ರು ಹೇಳ್ತಿದ್ದಾರೆ, ದಯವಿಟ್ಟು ನೋಡಿ. ಎಂತ ಕೊಬ್ಬಂದ್ರೆ ಒಳಗೆ ಇಲ್ಲ, ದಯವಿಟ್ಟು ನೋಡಿ ಸಪೋರ್ಟ್ ಇಲ್ಲ. ಮಾಡಿ. ಹಂಗೆ ಭವ್ಯ ಗೌಡ ಯೂಟ್ಯೂಬ್ ಚಾನೆಲ್ ನೋಡಿ. ನಮ್ ಮಜಾ ಅಂದ್ರೆ ಬರೀ ಭವ್ಯ ಗೌಡ ಅಲ್ಲ, ಅವ್ರ ಅಕ್ಕ ತಂಗಿ ಎಲ್ಲಾರ್ದು ಚೆನ್ನಾಗಿದೆ. ಕಂಗ್ರಾಟ್ಸ್ ನಿಮ್ಮ ಅಕ್ಕಂಗೆ. ಥ್ಯಾಂಕ್ ಯು ಸೋ ಮಚ್. ಹೌದಪ್ಪ, ನಿಜ. ನಾನು ಯಾವಾಗಿಂದ ಹೆಂಗ್ ಗೊತ್ತಾ, ನಾನು ನಮ್ PK ಕೇಟರಿಂಗ್ ಮಾಡ್ತಾ ಇದ್ದೆ. ನಮ್ದು ವೆಡ್ಡಿಂಗ್ ವೆನ್ಯೂ ಇದೆ. ಬೊಕ್ಕೆ ಆತರ ಏನಾದ್ರು ಬೇಕು ಅಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಚೆನ್ನಾಗಿರುತ್ತೆ. ನಮ್ದೆಲ್ಲ ಇದೆ. ಬೊಕ್ಕೆ ಕಣೆ. ನಾನು ಬೆಳಿತೀನಿ, ನಿಮ್ನು ಬೆಳೆಸ್ತೀನಿ ಆತರ. ಮಜಾ ಏನ್ ಗೊತ್ತಾ,
ನಾನ್ ಹುಟ್ಟಿದ್ದು Feb 26, ಭವ್ಯ ಹುಟ್ಟಿದ್ದು 26. ಸೊ ವಿ ಆರ್ 26 ಅಂದ್ರೆ ಇಬ್ರು ಒಂದೇ ದಿನ ಹುಟ್ಟಿರೋದು. ಸೊ ನಾವಿಬ್ರು ಭವ್ಯ ಯಶು ಅಂತ ಕರೆಯೋದಿಲ್ಲ, 26 ಅಂತ ಕರ್ಕೊಳ್ಳೋದು. ಬಹಳ ಪ್ರಮೋಷನ್ ಮಾಡ್ತಾರೆ. ನೀನ್ ಏನು ಹೇಳಮ್ಮ ನಿನ್ ಕಂಪನಿ? ನನ್ನ ಕಂಪ್ನಿ ಬಂದು ಹೌಸ್ ಆಫ್ ಫ್ಲವರ್ಸ್ ಅಂತ. ಸೊ ನೀವೆಲ್ಲರೂ ನೋಡಿರ್ತೀರಾ. ಅಂಡ್ ಇವರು ಕೂಡ ಹೊಸದಾಗಿ ವೆಡ್ಡಿಂಗ್ ಡೆಕೋರೇಷನ್ ಎಲ್ಲದನ್ನು ಶುರು ಮಾಡಿ ಆಲ್ ಇನ್ ಒನ್ ಅಂತೆ. ಸೊ ಪ್ಲೀಸ್ ದಯವಿಟ್ಟು ಅಂದ್ರೆ ಸಪೋರ್ಟ್ ಮಾಡಿ, ಹಾರೈಸಿ, ನಿಮ್ಮ ಆಶೀರ್ವಾದ ಎಲ್ರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿರ್ಲಿಲ್ಲ. ಆಲ್ ದ ವೆರಿ ಬೆಸ್ಟ್. ನಿಮ್ಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕರ್ಕೊಂಡು ಹೋಗ್ತೀನಿ ಬಾ ಒಂದ್ಸಲಿ. ಹೋಣ ಎಲ್ಲ ನೋಡಿ ಯಾವ್ದೋ ಒಂದು ಇವೆಂಟ್ ನೀವೇ ಇದ್ ಮಾಡಿ, ಓಕೆನಾ? ನೋಡ್ರಪ್ಪ, ಕಲಾವಿದರನ್ನ ಹೇಗೆ ಟಿವಿನಲ್ಲಿ ಬೆಳೆಸಿರೋ ಇವಾಗ ಎಲ್ಲ ಬಿಸ್ನೆಸ್ ಗಳು ಮಾಡ್ತಾ ಇದಾರೆ, ಅಲ್ಲೂ ಬೆಳೆಸಿ. ಯಾವ ಹೇಳ್ತಿರ್ತಾರಲ್ಲ, ಖಾಲಿ ಕೊಡ್ಕೊಂಡು ಅಲ್ಲಿ ಇಲ್ಲಿ ಇರ್ತಾರೆ ಅಂತ. ಇವಾಗ ಖಾಲಿ ಪುರ್ಸೊತ್ತಾಗಿ ಕೆಲಸ ಮಾಡ್ತಾ ಇದೀವಿ. ದಯವಿಟ್ಟು ಕೆಲಸ ಕರೆಕ್ಟ್ ಆಗಿ ಬೇಕಂತ. ಬಾಯ್ ಮಾ. ನೋಡಿ ಫ್ರೆಂಡ್ಸ್, ನಿರಂಜನ್ ದೇಶಪಾಂಡೆ ಪಾಂಡೆ ಚಾನಲ್ ನೋಡ್ತಾ ಇರುವಂತ ಎಲ್ಲ ಅವರ ವೀಕ್ಷಕರಿಗೆ ಎಲ್ಲ ಒಳ್ಳೇದಾಗ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿರಂಜನ್ ದೇಶಪಾಂಡೆ ಅವರ ಚಾನಲ್ ನ. ಹಾಗೆ ಯಶು ಅವರು ಇದಾರೆ. ಈ ಮೈಕ್ ನ ಕೊಟ್ಟಿದ್ ಯಶು ಅವರು. ಚೆನ್ನಾಗಿದೆ ಮೈಕ್. ಯಾವ್ದಿದು? ಚೆನ್ನಾಗಿದೆ. ಪ್ರಮೋಷನ್ ನನ್ನ ಚಾನೆಲ್ ಪ್ರಮೋಷನ್. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ನ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ವ್ಯೂಸ್ ಕೊಡಿ, ಸೊ ದಟ್ ಅವ್ರಿಗೆ ಜಾಸ್ತಿ ಪೇಮೆಂಟ್ ಬರುತ್ತೆ. ಥ್ಯಾಂಕ್ ಯು ಅಮ್ಮ, ಬಾಯ್. ಇವ್ನು ಇಳಿಸ್ಬಿಟ್ಟ ಆ ಕಡೆಗೆ ನೀನ ಪ್ರಕಾಶ್ ಸರ್ ಮಗ ಅನ್ಕೊಬಿಟ್ಟು ಒಂದ್ 3 ತಿಂಗಳು ತಲೆ ಹೊಡೆದ ತುಕಾಲಿ ಇವನ್ಗೆ. ಹೌದಾ? ಯಾರೋ ಹೇಳ್ಬಿಟ್ಟವ್ರೆ ಪ್ರಕಾಶ್ ಸರ್ ಮಗ ಅನ್ಬಿಟ್ಟವ್ರೆ. 3 ತಿಂಗಳು ಸರ್ ತುಕಾಲಿ ಸರ್. ಆಮೇಲೆ ಗೊತ್ತಾಗಿರೋದು. ಏನಿವೆ ಗೊಬ್ಬರಗಾಲ ಎಸ್ ಎಲ್ಲ ಇವತ್ತು ನನ್ಗೆ ನಿಜವಾಗ್ಲೂ ಇಲ್ಲ. ಇವನ್ ಮದ್ವೆಗೆ ಬರಕ್ಕೆ ಕಾರಣನೇ ನಮ್ಮ ಹಳೆ ಹುಡುಗರೆಲ್ಲ ಸಿಗ್ತಾರೆ ಅಂತಾನೆ ಖುಷಿ ನಂಗೆ. ನಮ್ಮ ಹಳೆ ಹುಡುಗರೆಲ್ಲ ಏನ್ ಮಾಡೋರು ಪ್ಲಾನ್ ಮಾಡಿ, ಇವತ್ತು ನೈಟ್ ಬಂದ್ರೆ ಫುಲ್ ಬಿಸಿ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಪ್ಲಾನ್ ಮಾಡ್ಕೊಂಡವ್ರೆ. ಹೌದೇನಿಲ್ಲ? ಎಲ್ಲ ಬಂದಿದ್ದಾರೆ. ಎಲ್ಲ ಬಂದ್ಯಾರ ಕಣ್ಣ ಬಂದು ಹೋದ್ರು. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರು ನನ್ಗೆ. ಇನ್ಫಾರ್ಮೇಶನ್ ಸರಿಯಾಗಿ ಕೊಟ್ಟಿಲ್ಲ. ಇನ್ಫಾರ್ಮೇಶನ್ ಇಲ್ಲ. ನಾಳೆ ಬರ್ತಾ ಇದೀನಿ. ನಾಳೆ ಬೆಳಗ್ಗೆ ಬರ್ತೀನಿ. ನಾಳೆ ನಾನು ಬರ್ತೀನಿ. ಬನ್ನಿ. ಮತ್ತೆ ಆಕ್ಚುಲಿ ಇವತ್ತಿನ ಬ್ಲಾಗ್ ಅಲ್ಲಿ ಪ್ರಶಾಂತ್ ಅಂತ ಮಾತಾಡ್ಸಿಲ್ಲ. ನಾಳೆ ಇವನೇ ಆಂಕರ್ ಒಂದು ಚಾನಲ್ ಅಲ್ವೇನಿಲ್ಲ? ಹೌದು, ಆಯ್ತು. ಅದು ಪ್ರೀತಿ ವಿಶ್ವಾಸ ಪಕ್ಕದ ಮನೆಗೆ ಹೋದ್ಮೇಲೆ ಈ ಮನೆ ಮಕ್ಕಳು ಮರ್ತು ಬಿಟ್ಟವ. ಆಕ್ಚುಲಿ ಒಂದ್ ಕಡೆಯಿಂದ ಎಲ್ಲಾ ಹುಡುಗರು ಮದ್ವೆ ಆಗ್ತಾ ಇದಾರೆ. ಪ್ರಶಾಂತನೂ ಆಗ್ಬಿಟ್ಟ, ಶಿವು ಆದ, ಮಂಜ ಆದ, ಚಿಲ್ಲರ್ ಆದ, ಇನ್ ಬಾಕಿ ಇರೋದ್ ಗೊಬ್ಬರ ಒಬ್ಬನೇ, ಜಗ್ಗ ಆದ, ಬಸ್ಸು ಆದ. ಇಲ್ಲ ಇಲ್ಲಿ ಹಲೋ, ಚೆನ್ನಾಗಿ ನೀವ್ ಹೇಗಿದ್ದೀರಾ? ಹೌದೌದು. ಈಗ ಬಂದ್ರಾ? ಯಾವತ್ತು ನೀರ್ ಕಡಿಕೆ ಎಲ್ಲ ಹೋದ್ರು ತೋರ್ಸು ಮುಗೀತು. ಊಟ ಕೂತ್ಕೊಳ್ಳಿ ಆರಾಮಾಗಿ. ನೋಡಿಲ್ಲ ಇನ್ನೊಂದ್ಸಲಿ ಕೂತ್ಕೊಳ್ಳಿ, ಪರವಾಗಿಲ್ಲ, ನಿಧಾನ ಕೂತ್ಕೊಳ್ಳಿ. ಹಸಿವು ಬಗ್ಗೆ ಮಾತ್ರ ಎತ್ಬೇಡ ನಿಂದ ಅಮ್ಮಯ್ಯಣ. ಪೂರ ಹಸುದೇ ಹೇಳಿರೋದು. ಆಯ್ತು, ಸರಿ. ಎಲ್ಲರದು ಮದುವೆ ಆಯ್ತು, ನಿಂದ ಆಗಿಲ್ಲ. ಏನ್ ಕತೆ ಏನಿಲ್ಲ. ಕಂಕಣ ಭಾಗ್ಯ ಅನ್ನೋದು ಅದಾದ್ರೂ ಕೂಡ್ ಬರ್ಬೇಕಂತ ನಾವು. ನೀನ್ ಕಳೀತಾ ಇದೆಯಲ್ಲ ಎಲ್ಲ? ಇಲ್ಲ, ಕೂಡ್ ಬರ್ಬೇಕಣ. ಈಗ ಊರಲ್ಲಿ ಮನೆ ಕಟ್ತಾ ಇದೀನಿ. ಮನೆ ಫಿನಿಶಿಂಗ್ ಆದ ತಕ್ಷಣನೇ ಮ್ಯಾರೇಜ್. ಮನೆ ಫಿನಿಶ್ ಆಗಕ್ ಆಯ್ತಾ? ಊರಲ್ಲಿ ಅಪ್ಪ ಅಮ್ಮ ಒಂದ್ ಮನೆ ಒಂದ್ ಚೂರು ಕಟ್ತಾ ಇದೀನಿ. ಒಂಚೂರು ತಂದಾನಿ ನಾನೇ ತಾನಿ ತಂದಾನಿ. ನಿಜ ನಮ್ಮ ಹುಡುಗರೆಲ್ಲ ಖುಷಿ ಆಗುತ್ತೆ. ಎಲ್ರು ನನ್ ಮನೆ ಕಟ್ತಾವ್ರ ಊರಲ್ಲಿ. ಅಪ್ಪ ಎಲ್ರು ಒಂದೊಂದ್ ಮದ್ವೆ ಆಗ್ತಾ ಇದಾರೆ. ಎಲ್ರು ಒಂದೊಂದೇ ಆಗದೇನ್ ಐದೈದಾಗಕ್ ಆಯ್ತದ? ನಾನ್ ಮಾತ್ರ ಅತಿ ಶೀಘ್ರದಲ್ಲಿ ಗೊಬ್ಬರದ್ದು ಮದ್ವೆ ಇದೆ. ನಮ್ದು ಯಾರ್ಯಾರಿಗೆಲ್ಲ ಗೊಬ್ಬರ ಮದ್ವೆ ಆಗೋ ಹುಡುಗಿ ಗೊತ್ತಿದೆ ಮಿಸ್ ಮಾಡ್ಕೊಳ್ಳಿಲ್ವ ಅಕ್ಕನ? ಒಂದ್ ತಿಂಗಳು ಖುಷಿಯಾಗಿದ್ದೆ ಗೊತ್ತು. ಏನೇ ಮಿಸ್ ಮಾಡ್ಕೊಳ್ಳಿಲ್ಲ ಅವನು. ಅಂತ ಇಂತು ಊಟ ಆಯ್ತು. ಊಟ ಮುಗಿಸ್ಕೊಂಡು ಹೊರಡದೆ. ಬೆಳಗ್ಗೆ ಮದ್ವೆ ಇದೆ, ಮದ್ವೆಯಲ್ಲಿ ಸಿಗೋಣ. ಮದ್ವೆ ಸಿಗೋಣ, ಮದ್ವೆಯಲ್ಲಿ ಮಾತಾಡೋಣ. ಸದ್ಯಕ್ಕೆ ಗುಡ್ ನೈಟ್. ತುಂಬಾ ಎಕ್ಸೈಟ್ಮೆಂಟ್, ತುಂಬಾ ಭಯ ಆಗ್ತಿದೆ. ಇನ್ ಮುಂದೆ ಇನ್ನೊಂದು ಹೊಸ ಜೀವನ ಶುರು ಆಗ್ತಿದಿಲ್ಲ, ಅದು ಖುಷಿ ಆಗ್ತಿದೆ. ಒಳ್ಳೇದಾಗ್ಲಿ ಕಣ, ಖುಷಿಯಾಗಿರೋ. ನೋಡಿ, ಇದು ಪ್ರತಿ ಸಲ ನೀನೆ PK ಅಂದ್ರೆ 7